ಮೇಡಮ್ ಈಗ ನಾವು ಪ್ರೋಮೋ ನೋಡಿದಾಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಮೋ ನೋಡಿದಾಗ ಅದರಲ್ಲಿ ತುಂಬಾ ಜನ ಇದ್ರು, ಅದರಲ್ಲಿ ಲಾಯರ್ ಜಗದೀಶ್ ಅವರು ಸಹ ಇದ್ರು ಪ್ರೋಮೋದಲ್ಲಿ. ಬಟ್ ಈ 2 ಎಪಿಸೋಡ್ ನಾವು ನೋಡಿದಾಗ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸೊ ಅದ್ರ ಬಗ್ಗೆ ಏನಾದ್ರು ಅಂದ್ರೆ ಅವರು ಡ್ರಾಬ್ಯಾಕ್ ಬಿಟ್ರ ಅಥವಾ ಅದು ನನಗೂ ಅದ್ರ ಐಡಿಯಾ ಇಲ್ಲ. ನಾನು ಅವ್ರಿದ್ದು ಪ್ರೋಮೋ ನೋಡಿರ್ಲಿಲ್ಲ ನಾನು. ಸೊ ಬಟ್ ಅವ್ರು ಬರ್ತಾರೆ ಅಂತೆಲ್ಲ ಸುದ್ದಿ ಇತ್ತು. ಬಟ್ ಅದು ಯಾಕಿಲ್ಲ ಏನು ಅಂತ ನಾನು ಕೇಳಕ್ಕಾಗ್ಲಿಲ್ಲ. ಅಂಡ್ ನನ್ಗದ್ರ ಐಡಿಯಾ ಇಲ್ಲ ಅವ್ರು ಇನ್ ಮುಂದೆ ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ನಂಗೆ ಐಡಿಯಾ ಇಲ್ಲ. ನಿಮ್ದೇನು ಕಂಟೆಂಟ್ ಅದು ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಏನ್ ಪ್ಲಾನ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ. ಸೊ ಈಗ ನೆಕ್ಸ್ಟ್ ವೀಕ್ಗೆ ಏನ್ ಪ್ಲಾನ್ ಇದೆ ಅನ್ನೋದು ನಂಗೆ ಇನ್ನೂ ಗೊತ್ತಿಲ್ಲ. ಚಾನೆಲ್ ಏನ್ ಪ್ಲಾನ್ ಮಾಡಿದೆ ಅನ್ನೋದು ನಂಗೆ ಇನ್ನೂ ಗೊತ್ತಿಲ್ಲ. ಸೊ ಅದು ರಿಯಲಿಸ್ಟಿಕ್ ಆಗಿ ನಡೆಯೋದ್ರಿಂದ ಸೊ ನಂಗೆ ಅದು ಐಡಿಯಾ ಇಲ್ಲ ಅವ್ರು ಹೆಂಗ್ ತಗೊಂಡ್ ಹೋಗ್ತಾರೆ ಅದನ್ನ ಅಂತ. ಯಾಕಂದ್ರೆ ಜನ ಏನ್ ಮಾತಾಡ್ಕೋತಾರೆ ಅಂದ್ರೆ ಈಗ ಪ್ರೋಮೋದಲ್ಲೆಲ್ಲ ತೋರಿಸಿದ್ರು ಅವ್ರನ್ನ, ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಯ್ತು ಅವ್ರಿಗೇನೋ ಇದಾಯ್ತು, ಗಲಾಟೆ ಆಯ್ತು. ಆ ಗಲಾಟೆ ಆದ್ಮೇಲೆ ಅವ್ರಿಗೆ ಅರೆಸ್ಟ್ ಆಯ್ತು, ಕಾನೂನು ಪ್ರಕಾರ ಏನೋ ಕೆಲವೊಂದು ಇದಾಗ್ತಿದೆ. ಸೊ ಅದಕ್ಕೆ ಮೋಸ್ಟ್ಲಿ ಕರ್ಕೊಡ್ತಾ ಇಲ್ಲ ಅನ್ನೋದು ಜನ ಮಾತಾಡ್ತಾ ಇದಾರೆ. ಗೊತ್ತಿಲ್ಲ ನನಗೂ. ಅಂದ್ರೆ ನಾನು ಈಗ ಜಗದೀಶ್ ಸರ್ ಜೊತೆ ನಿರಂತರ ಸಂಪರ್ಕದಲ್ಲೂ ಇದ್ದವಳಲ್ಲ. ಸೊ ಹಂಗಾಗಿ ನನಗೆ ಅಷ್ಟು ಗೊತ್ತಿಲ್ಲ. ನೋಡಿರೋದಷ್ಟೇ. ಸೊ ಅದ್ರ ನಂತರ ಅವ್ರದ್ದು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅವ್ರದ್ದು ಕೇಸ್ ಏನಾಗಿದೆ, ಎಲ್ಲಿ ತನಕ ಬಂದಿದೆ, ಯಾವ್ದ್ರ ಅಪ್ಡೇಟ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಮತ್ತು ನಾನು ಈ ವಿಚಾರದ ಬಗ್ಗೆ ನಂಗೆ ಚರ್ಚೆ ಮಾಡೋಕ್ಕೆ ಟೈಮು ಸಿಗಲಿಲ್ಲ. ಡೈರೆಕ್ಷನ್ ಟೀಮ್ ಇರ್ಬೋದು, ಬೇರೆ ಯಾರದೇ ಜೊತೆಗಿರ್ಬೋದು. ನಂದೇನು ಅಂತ ಕೇಳಿ ಅಲ್ಲಿ ಹೋಗೋದಷ್ಟೇ ನನಗೆ ಸಮಯ ಇದ್ದಿದ್ದು. ಅದ್ರ ಬಗ್ಗೆ ಐಡಿಯಾ ಇಲ್ಲದೆ ಇರೋ ಕಾರಣಕ್ಕೆ ಅದೇ ಕಾರಣಕ್ಕೆ ಮಾಡಿದಾರ ಏನು ಅಂತ ಗೊತ್ತಿಲ್ಲ. ಅಂದರೆ ಯಾವ ಕಾರಣ ಏನಿತ್ತ ಅಂತ. ಈಗ ಅದು ಜಗದೀಶ್ ಮತ್ತೆ ಚಾನೆಲ್ನ ನಡುವಿನ ಕನ್ವರ್ಸೇಷನ್ ಅಲ್ವಾ. ಸೊ ಅದ್ರ ಬಗ್ಗೆ ನನಗೆ ಅಂತಲ್ಲ ಯಾರಿಗೂ ತಿಳಿಸಲ್ಲ ಅಂತ ಅನ್ಸುತ್ತೆ. ಹಂಗ ಮೋಸ್ಟ್ಲಿ ನೀವು ನಾನಲ್ಲ ಯಾರ ಹತ್ರ ಕೇಳಿದ್ರು ಯಾರ ಹತ್ರನೂ ಉತ್ತರ ಸಿಗ್ಲಿಕ್ಕಿಲ್ಲ.